ಸ್ಮಿತಾ, ಇಡಿ ಅಧಿಕಾರಿಗಳ ಕಾರ್ಯವೈಖರಿನೇ ವಿಭಿನ್ನವಾಗಿರುವಂಥದ್ದು. ಅಂದರೆ ಅವರು ಇಮಿಡಿಯೇಟ್ ಆಗಿ ಯಾವುದೇ ಒಂದು ಆರೋಪಿಯನ್ನು ಅರೆಸ್ಟ್ ಮಾಡೋಕ್ಕೆ ಹೋಗಲ್ಲ. ಆ ಅರೆಸ್ಟ್ ಮಾಡೋದಕ್ಕಿಂತ ಮೊದಲು ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವರ್ಕ್ ಮಾಡಿರ್ತಾರೆ. ಅಂದರೆ ಯಾವ ರೀತಿ ಅಂದರೆ ಈ ಥರದ ಕೇಸುಗಳಲ್ಲಿ ದಾಖಲೆಗಳನ್ನು ಸಂಗ್ರಹ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಜೊತೆಗೆ ಇಂಟ್ರಾಗೇಷನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದೇ ಒಂದು ಕಾರಣದಿಂದಾಗಿ ಇಷ್ಟು ದಿನಗಳ ಕಾಲ ಇಡಿ ಅಧಿಕಾರಿಗಳು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವಾರು ಸಾಕ್ಷ್ಯಗಳನ್ನು ಕಲೆ ಹಾಕ್ತಾ ಇತ್ತು. ಸುಮಾರು 20 ಕಡೆ ದಾಳಿ ನಡೆಸಿದಂತಹ ಇಡಿ ಅಧಿಕಾರಿಗಳು ಸಂಬಂಧಪಟ್ಟಂತಹ ಹಲವಾರು ಸಾಕ್ಷ್ಯಗಳನ್ನು ಕಲೆ ಹಾಕಿತ್ತು. ಈವನ್ ಬ್ಯಾಂಕ್ ಟ್ರಾನ್ಸಾಕ್ಷನ್ಗೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಗಳನ್ನು ಕೂಡ ಕಲೆ ಹಾಕಿತ್ತು. ಅದಾದ ನಂತರ ಕೂಡ ಅಷ್ಟೇ ಸುಮಾರು 2 ದಿನಗಳ ಕಾಲ ಸತತವಾಗಿ ವಿಚಾರಣೆಗೊಳಪಡಿಸಿತ್ತು. ನಾಗೇಂದ್ರ ಅವ್ರನ್ನ ಡಾಲರ್ಸ್ ಕಾಲೋನಿಯಲ್ಲಿರುವಂತಹ ಅವರ ಮನೆಯಲ್ಲೇ ವಿಚಾರಣೆಗೊಳಪಡಿಸಿ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿತ್ತು. ಅದೆಲ್ಲ ಆದ ಬಳಿಕ ಇವತ್ತು ಬೆಳಗ್ಗೆ ಅವ್ರನ್ನ ವಿಚಾರಣೆಗೆ ಅಂತ ಹೇಳಿ ಇಡಿ ಕಚೇರಿಗೆ ಕರ್ಕೊಂಡು ಬಂದಿದ್ರು. ಮನೆಯಲ್ಲಿ ನಡೆಯುವಂತಹ ವಿಚಾರಣೆ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗಾದರೂ ಸಾಫ್ಟ್ ಕಾರ್ನರ್ ಇರುತ್ತೆ, ಆದರೆ ಕಚೇರಿಯಲ್ಲಿ ವಿಚಾರಣೆ ನಡೆಸುವಂಥ ಸಂದರ್ಭದಲ್ಲಿ ಪ್ರತಿಯೊಂದನ್ನು ಕೂಡ ಅಧಿಕಾರಿಗಳು ದಾಖಲು ಮಾಡ್ತಾ ಹೋಗ್ತಾರೆ, ಯಾವ ರೀತಿ ವಿಚಾರಣೆಗೆ ಸ್ಪಂದಿಸಿದ್ದಾರೆ ಅನ್ನುವಂಥದ್ದು. ಇದೆಲ್ಲ ಇಷ್ಟು ಲಾಂಗ್ ಪ್ರೋಸೆಸ್ ಆದ ಬಳಿಕ ಇದೀಗ ಇಡಿ ಅಧಿಕಾರಿಗಳು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ನಾಗೇಂದ್ರ ಅವ್ರನ್ನ ಬಂಧಿಸಿರುವಂಥದ್ದು. ಬಹುಶಃ ಮುಂದಿನ ದಿನಗಳಲ್ಲಿ ಇದು ಮತ್ತಷ್ಟು ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆಗಳಾಗುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಯಾಕೆಂದರೆ ಒಂದು ಕಡೆಯಲ್ಲಿ ಬಂಧಿತ ಆರೋಪಿಗಳು ಈಗಾಗಲೇ SIT ಮುಂದೆ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವಾರು ಜನ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥ ಹೇಳಿದ್ದಾರೆ. ಆದರೆ ಅದನ್ನು ಎಸ್ಟಾಬ್ಲಿಷ್ ಮಾಡುವಂಥ ಲಿಂಕ್ಗಳು SIT ಅಧಿಕಾರಿಗಳಿಗೆ ಸಿಕ್ಕಿರಲಿಲ್ಲ. ಆ್ಯಂಡ್ ಈವನ್ ನಾಗೇಂದ್ರ ಅವರು ಈ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥಕ್ಕೆ ಸಂಬಂಧಪಟ್ಟಂತೆ SITಗೆ ಸೂಕ್ತ ಸಾಕ್ಷ್ಯಗಳು ಲಭ್ಯವಾಗಿರಲಿಲ್ಲ. ಆದರೆ ಮತ್ತೊಂದು ಕಡೆಯಲ್ಲಿ ಇಡಿ ಅಧಿಕಾರಿಗಳು ಹವಾಲಾ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸ್ತಾ ಇದ್ದ ಕಾರಣದಿಂದಾಗಿ ಮತ್ತು ಅವರು ಇನ್ಡೆಪ್ತ್ ಆಗಿ ಇದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಈ ಒಂದು ಪ್ರಕರಣದಲ್ಲಿ ನಾಗೇಂದ್ರ ಅವರಿಗೆ ಲಿಂಕ್ ಇದೆ ಅನ್ನುವಂಥದ್ದು ಗೊತ್ತಾಗಿತ್ತು. ಇದೇ ಒಂದು ಕಾರಣಕ್ಕೋಸ್ಕರ ದಾಳಿಯನ್ನು ನಡೆಸಿರುವಂಥದ್ದು ಮತ್ತು ಈಗ ಬಂಧಿಸಲಾಗಿದೆ ಅನ್ನುವಂಥದ್ದು ಮಾಹಿತಿ ಬಂದಿರುವಂಥದ್ದು. ಸ್ಮಿತಾ, ರೈಟ್, ಸಂಪರ್ಕದಲ್ಲಿರಿ ಸುನಿಲ್. ಮತ್ತಷ್ಟು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ವಾಲ್ಮೀಕಿ ಕೇಸ್ನಲ್ಲಿ ಮಾಜಿ ಸಚಿವ ಬಿ ನಾಗೇಂದ್ರ ಅರೆಸ್ಟ್. ಇದೀಗ ಬಂಧನ ಭೀತಿಯಲ್ಲಿದ್ದಾರೆ ಬಸನಗೌಡ ದದ್ದಲ್. ನಿಗಮದ ಅಧ್ಯಕ್ಷರು ಸತತ ವಿಚಾರಣೆ ಬಳಿಕ ದದ್ದಲ್ಗೂ ಕೂಡ ಬಂಧನದ ಭೀತಿ ಎದುರಾಗುತ್ತಾ ಗಾಬರಿಗೊಂಡು ಪ್ರಶ್ನೆಗಳಿಗೆ ಉತ್ತರಿಸುತ್ತಿದ್ದಾರಂತೆ SIT ಅಧಿಕಾರಿಗಳ ಮುಂದೆ ದದ್ದಲ್ ಅವರು. ಈಗಿರೋ ಪ್ರಶ್ನೆ, ದದ್ದಲ್ ಅವರ ಬಂಧನ ಆಗಿದ್ದೇ ನಿಜವಾದ್ರೆ SIT ಇಂದ ಬಂಧನ ಆಗುತ್ತಾ ಅಥವಾ ಇಡಿಯಿಂದ ಬಂಧನನಾ ಅಂತ. ಆಸ್ ಆಫ್ ನಾವ್ SIT ಅಧಿಕಾರಿಗಳ ಮುಂದಿದ್ದಾರೆ ದದ್ದಲ್ ಅವರು. SITನೇ ಅರೆಸ್ಟ್ ಮಾಡುತ್ತಾ ಅಥವಾ SIT ವಿಚಾರಣೆ ಮುಗಿಸು ಆಚೆ ಬಂದ ನಂತರದಲ್ಲಿ ಇಡಿ ಏನಾದರೂ ಅವರನ್ನ ವಶಕ್ಕೆ ಪಡೆದು, ಇವತ್ತು ಬೆಳಗ್ಗಿನಿಂದ ಹೇಗೆ ನಾಗೇಂದ್ರ ಅವರ ವಿಚಾರಣೆಯನ್ನ ನಡೆದು ನಂತರದಲ್ಲಿ ಅವರನ್ನ ವಶಕ್ಕೆ ಪಡೆದು ಈಗ ಬಂಧನ ತೋರಿಸಲಾಗಿದೆ, ಇದೇ ರೀತಿಯಲ್ಲಾಗತ್ತಾ ದದ್ದಲ್ ಅವರ ವಿಚಾರದಲ್ಲೂ ಕೂಡ ಸದ್ಯಕ್ಕಿರುವ ಕುತೂಹಲ ಇದು. ಟೆನ್ಷನ್ನಲ್ಲಂತೂ ಇದ್ದಾರೆ. ವಾಲ್ಮೀಕಿ ನಿಗಮದ ಘನತೆವೆತ್ತ ಅಧ್ಯಕ್ಷರಾದ ಬಸನಗೌಡ ದದ್ದಲ್ ಇವತ್ತು ಬೆಳಗ್ಗೆ ಎಸ್ಕೇಪ್ ಆಗ್ಬಿಟ್ರು. ಇಡಿ ಅಧಿಕಾರಿಗಳು ಹೋದ ಸಂದರ್ಭದಲ್ಲಿ ಮನೆಯಲ್ಲಿ ಇಲ್ವೇ ಇಲ್ಲ. ಮೊನ್ನೆ ಎಲ್ಲ ಕಂಟಿನ್ಯೂಸ್ ಆಗಿ ಅದೇ ಮನೆಯಲ್ಲಿ ವಿಚಾರಣೆಯನ್ನು ಎದುರಿಸಿದ್ದ ದದ್ದಲ್ ಅವರು ಇವತ್ತು ಬೆಳಗ್ಗೆ 8-8:30 ಇಡಿ ಅಧಿಕಾರಿಗಳು ಹೋದ ಸಂದರ್ಭದಲ್ಲಿ ನಾಪತ್ತೆ. ಎಲ್ಲಿ ಹೋದ್ರು ಅಂತೇಳಿ ಹುಡುಕಾಟ ನಡೆಸ್ತಾ ಇದ್ರು ಇಡಿ ಅಧಿಕಾರಿಗಳು. ಇತ್ತ ತಟ್ಟಂತ ಪ್ರತ್ಯಕ್ಷರಾದ್ರು SIT ಅಧಿಕಾರಿಗಳ ಸಮ್ಮುಖದಲ್ಲಿ. ಇದೀಗ SIT ಅಧಿಕಾರಿಗಳ ಮುಂದೂ ಕೂಡ ಗಾಬರಿಯಾಗಿ ಉತ್ತರ ಕೊಡ್ತಿದ್ದಾರಂತೆ ಬಸನಗೌಡ ದದ್ದಲ್. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಜಯ್ ನೀಡ್ತಾ ಹೋಗ್ತಾರೆ. ಅಜಯ್, ಸದ್ಯಕ್ಕೆ SIT ಮುಂದಿದ್ದಾರೆ, ಬಂಧನ ಆಗೋ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ ದದ್ದಲ್ ಅವರದು? ಹೇಳೋಕ್ಕಾದ್ರೆ ಅದು ವಾಲ್ಮೀಕಿ ನಿಗಮದ ಅಧ್ಯಕ್ಷರು ದದ್ದಲ್ ಅವರು. ಖಂಡಿತವಾಗ್ಲೂ ಸ್ಮಿತಾ ರಂಗನಾಥ್, ಏನಂದ್ರೆ ಇಲ್ಲಿ ದದ್ದಲ್ ಅವರು ಅಧ್ಯಕ್ಷರು, ನಾಗೇಂದ್ರ ಅವರು ಸಚಿವರಾದಂಥ ಸಂದರ್ಭದಲ್ಲಿ ಅಂದರೆ ಇಲ್ಲಿ ಪ್ರಭಾವವನ್ನು ಬಳಸಿ ಇಲ್ಲಿ ಹಣವನ್ನು ಲೂಟಿ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಈಗ ಅವರಿಬ್ಬರ ಮೇಲೂ ಕೂಡ ಕೇಳಿ ಬಂದಿರುವಂಥದ್ದು. ಸೊ ಹೀಗಾಗಿ ದದ್ದಲ್ ಅವರ ಏನು ವಿಚಾರಣೆಯನ್ನು ಕೂಡ ಈಗಾಗಲೇ ಇಡಿ ಅಧಿಕಾರಿಗಳು ಸಹ ಮಾಡಿರುವಂಥದ್ದು. ಆದರೆ ಇವತ್ತು ಎಲ್ಲೋ ಒಂದು ಕಡೆ ಅವರು ಸೇಫ್ ಆಗೋದಕ್ಕೋಸ್ಕರ SITಗೆ ಕೂಡ ಹೋಗಿದ್ದಾರೆ ಅಂತ ಹೇಳಿ ಹೇಳಲಾಗ್ತಿರುವಂಥದ್ದು. ಆದರೆ ಯಾವುದೇ ಕ್ಷಣದಲ್ಲೂ ಕೂಡ ಅವರು ಆಚೆ ಬಂದಂಥ ಸಂದರ್ಭದಲ್ಲಿ ಇಡಿ ಅವರನ್ನು ವಶಕ್ಕೆ ಪಡೆಯುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಅವರನ್ನು ಕೂಡ ಈಗಾಗಲೇ ಬಹುತೇಕ ಅಲ್ಲಿ ಅವರ ಮನೆಯಲ್ಲಿ ಸಿಕ್ಕಿರುವಂಥ ಎಲ್ಲ ದಾಖಲಾತಿಗಳನ್ನು ಕೂಡ ಈಗಾಗಲೇ ತಗೊಬಂದಿದ್ದಾರೆ. ಮತ್ತು ಅವರಿಗೂ ಕೂಡ ರಿಲೇಟೆಡ್ ಆದಂಥ ಪ್ರಶ್ನೆಗಳನ್ನು ಕೂಡ ಈಗಾಗಲೇ ಕೇಳಿರುವಂಥದ್ದು. ಆದರೆ ಅವರ PA ಏನಿದ್ದಾರೆ ಪಂಪಣ್ಣ, ಅವರು ಮಾತ್ರ ಇಲ್ಲಿ ಎಲ್ಲೂ ಕೂಡ ಕೈಗೆ ಸಿಗ್ತಾ ಇಲ್ಲ. ಸೊ ಹೀಗಾಗಿ ಅವರನ್ನು ಕೂಡ ಅರೆಸ್ಟ್ ಮಾಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ಏನು ದದ್ದಲ್ ಅವರ ವಿಚಾರವಾಗೂ ಕೂಡ ಇವತ್ತು ನಾಗೇಂದ್ರ ಅವ್ರಿಗೂ ಕೂಡ ಬಹುತೇಕ ಎಲ್ಲ ಪ್ರಶ್ನೆಗಳನ್ನು ಕೂಡ ಕೇಳಿರುವಂಥದ್ದು. ಯಾಕಂದರೆ ನೀವೇನಾದರೂ ಜಂಟಿಯಾಗಿ ಈ ರೀತಿಯಾಗಿ ಕಾರ್ಯಾಚರಣೆ ಮಾಡಿದ್ರೆ, ಯಾಕಂದರೆ ದದ್ದಲ್ ಅವರು ಅಧ್ಯಕ್ಷರಾಗಿರೋದ್ರಿಂದಾಗಿ ಅವರ ಒಂದು ಸಹಿ ಇಲ್ಲದೆ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಫೈಲ್ಗಳಾಗಿರ್ಬೋದು, ಯಾವುದೇ ಚೆಕ್ಗಳಾಗಿರ್ಬೋದು ಮೂವ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಹೀಗಾಗಿ ಅವರ ಪಾತ್ರ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಕೂಡ ಇರುವಂಥದ್ದು.
ನಾಗೇಂದ್ರ ಅವರ ಪಾತ್ರ ಎಷ್ಟಿದೆಯೋ ಅಷ್ಟೇ ದೊಡ್ಡ ಮಟ್ಟದಲ್ಲಿ ದದ್ದಲ್ ಅವರ ಪಾತ್ರ ಕೂಡ ಇರುವಂಥದ್ದು. ಈ ಒಂದು ನಿಟ್ಟಿನಲ್ಲೂ ಕೂಡ ಇವತ್ತು ದದ್ದಲ್ ಅವರನ್ನ ವಶಕ್ಕೆ ಪಡೆದಕ್ಕೂ ಕೂಡ ಇಡಿ ಅಧಿಕಾರಿಗಳು ಮುಂದಾಗಿದ್ರು. ಆದರೆ ಇವತ್ತು ಅವರಲ್ಲಿ ಸೇಫ್ ಆಗೋದಕ್ಕೋಸ್ಕರ SIT ಮುಂದೆ ಹೋಗಿರುವಂಥದ್ದು. ಈಗ ಏನು ನಾಗೇಂದ್ರ ಅವ್ರನ್ನ ಅರೆಸ್ಟ್ ಮಾಡಿರುವಂಥ ನಿಟ್ಟಿನಲ್ಲಿ SIT ಏನಾದರೂ ಅವರನ್ನು ವಶಕ್ಕೆ ಪಡೆದೇ ಅವರನ್ನು ಅರೆಸ್ಟ್ ಮಾಡುವಂಥ ಸಾಧ್ಯತೆ ಇದೆಯಾ ಅನ್ನೋದು ಕೂಡ ಇಲ್ಲಿ ದೊಡ್ಡ ಪ್ರಶ್ನೆ ಅಂತಲೇ ಹೇಳ್ಬೋದು. ಯಾಕಂದರೆ SITಲಿ ರಾಜ್ಯ ಸರ್ಕಾರದ ಅಂಡರಲ್ಲಿ ಬರೋದ್ರಿಂದಾಗಿ ಅಲ್ಲೇನಾದರೂ ಪ್ರಭಾವ ಬೀರುತ್ತಾ ಅನ್ನೋದು ಕೂಡ ಈಗ ಪ್ರಶ್ನೆ ಕೂಡ ಆಗಿರುವಂಥದ್ದು. ಸೊ ಈಗ ಸದ್ಯಕ್ಕೆ ದದ್ದಲ್ ಅವರು ಸೇಫ್ ಆಗಿದ್ದಾರೆ. ಅವರು ಯಾವುದೇ ಕ್ಷಣದಲ್ಲಿ ಆಚೆ ಬಂದರೂ ಅವರನ್ನು ಕೂಡ ಬಂಧನ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಸ್ಮಿತಾ ರಂಗನಾಥ್ ರೈಟ್, ಸಂಪರ್ಕದಲ್ಲಿರಿ ಅಜಯ್. ಒಟ್ಟಾರೆ ಇದೀಗ ಜಾರಿ ನಿರ್ದೇಶನಾಲಯದಿಂದ ಕಾಂಗ್ರೆಸ್ ನಾಯಕನ ಬಂಧನ ಸಹಜವಾಗಿ ಕಾಂಗ್ರೆಸ್ ಪಾಳಯಕ್ಕೆ ಅತಿ ದೊಡ್ಡ ಮುಜುಗರ. ಭ್ರಷ್ಟಾಚಾರ ಹಗರಣದ ಆರೋಪದ ಅಡಿಯಲ್ಲಿ ನಾಗೇಂದ್ರ ಅವರ ಬಂಧನ ಆಗಿದೆ. ನಿನ್ನೆವರೆಗೂ ಕೂಡ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಬ್ಬರೂ ಕೂಡ ಸಮರ್ಥಿಸ್ಕೊಂಡು ಮಾತನಾಡ್ತಿದ್ರು. ನಮ್ಮ ಪಕ್ಷದ ನಾಯಕರಿಗೂ ಈ ಹಗರಣಕ್ಕೂ ಸಂಬಂಧವೇ ಇಲ್ಲ, ಹಗರಣ ಆಗಿರೋದು ಅಧಿಕಾರಿಗಳ ಮಟ್ಟದಲ್ಲಿ. ಹೀಗೆ ಕ್ಲೀನ್ ಚಿಟ್ ಕೊಡ್ತಾ ಇದ್ದ DK ಶಿವಕುಮಾರ್, ಸಿದ್ದರಾಮಯ್ಯ ಅವರು ಈಗ ಆಲ್ರೆಡಿ ಇವತ್ತು ಬೆಳಗ್ಗೆಯಿಂದಲೇ ಮೌನಕ್ಕೆ ಶರಣಾಗಿದ್ದಾರೆ. ಸಹಜವಾಗಿ ಮುಜುಗರವನ್ನ ತಂದಿಟ್ಟಿದೆ ಇಡೀ ವಾಲ್ಮೀಕಿ ಹಗರಣ. ಕೇವಲ ನಾಗೇಂದ್ರ ಹಾಗೆ ದದ್ದಲ್ ಅಷ್ಟಕ್ಕೆ ನಿಲ್ಲೋ ಹಾಗೆ ಕಾಣ್ತಾ ಇಲ್ಲ ಪ್ರಕರಣ. ನಾಗೇಂದ್ರ ಅವರು ಅರೆಸ್ಟ್ ಆಗಿರೋದ್ರಿಂದ ಪ್ರಕರಣದ ವಿಚಾರಣೆ ಸಂದರ್ಭದಲ್ಲಿ ಬೇರೆ ಯಾರ್ದಾದ್ರೂ ಹೆಸರು ಆಚೆ ಬರುತ್ತಾ, ಈ ವಿಚಾರ ಬೇರೆ ದೊಡ್ಡ ನಾಯಕರಿಗೂ ಕೂಡ ಗೊತ್ತಿತ್ತು ಅನ್ನೋ ವಿಚಾರ ಆಚೆ ಬರುತ್ತಾ, ಸಹಜವಾಗಿ ಈ ಎಲ್ಲ ಪ್ರಶ್ನೆ